ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH, ಇಂಡಿಪೆಂಡೆಂಟ್ ಫೈಟರ್, ಜೊತೆಗೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ಮೇ 1ನೇ ತಾರೀಕು ಆಗಿರೋದ್ರಿಂದ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಯಾರೆಲ್ಲ ಕಾರ್ಮಿಕರು ಇದ್ದೀರಾ ಅಂದರೆ ಡ್ರೈವರ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ವೃತ್ತಿನ ಮಾಡೋಂಥವ್ರು, ಇನ್ನೊಬ್ಬರ ಕೈ ಕೆಳಗೆ ಅರ್ಥ ಮಾಡ್ಕೊಳ್ಳಿ, ಇನ್ನೊಬ್ಬರ ಕೈ ಕೆಳಗೆ ಅಥವಾ ತಿಂಗಳ ಸಂಬಳಕ್ಕೆ ಅಥವಾ ವಾರಗಳ ಸಂಬಳಕ್ಕೆ ದಿನಗೂಲಿಗಳಿಗೆ ಕೆಲಸ ಏನು ಮಾಡ್ತಾ ಇರ್ತೀರಿ ಅವ್ರನ್ನ ಕಾರ್ಮಿಕರು ಅಂತ ಕರೀತಾರೆ. ಈಗ ನಾವು ಒಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ CSC ಸೆಂಟರ್ಗಳಿಗೆ ಹೋಗ್ಬಿಟ್ಟು ಕಾರ್ಮಿಕರ ಕಾರ್ಡು ಅಂದರೆ ಲೇಬರ್ ಕಾರ್ಡ್ಗಳನ್ನು ಮಾಡಿಸ್ಕೊತಾ ಇದ್ದಾರೆ. ಯಾರು ಸ್ವಂತ ಗಾಡಿಗಳನ್ನ ಇಟ್ಕೊಂಡು ಆ ಗಾಡಿನಲ್ಲಿ ಈ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ ಅಥವಾ ಪರ್ಸನಲ್ ಡ್ಯೂಟಿಗಳನ್ನು ಮಾಡಿಕೊಂಡು ಗಾಡಿ ಓಡಿಸ್ತಾ ಇರುವಂಥ ಡ್ರೈವರ್ಗಳು, ಓನರ್ ಕಮ್ ಡ್ರೈವರ್ಗಳು ಏನಿರ್ತಾರೆ ಅವರು ಕೂಡ ಹೋಗಿ ಲೇಬರ್ ಕಾರ್ಡ್ಗಳನ್ನ ಮಾಡಿಸ್ಕೊತಾ ಇದ್ದಾರೆ. ಜೊತೆಗೆ ಆ CSC ಸೆಂಟರ್ ಅವರು ಮಾಹಿತಿನ ಸರಿಯಾದಂಥ ರೀತಿಯಲ್ಲಿ ಕೊಡ್ತಾ ಇಲ್ಲ. ಇದನ್ನ ನೀವು ಕಾರ್ಡ್ನ ಮಾಡಿಸ್ಕೊಂಡಾಗ ನಾಳೆ ದಿನ ಅದ್ರ ಬೆನಿಫಿಟನ್ನು ಪಡ್ಕೊಬೇಕು ಅನ್ನೋ ಸಂದರ್ಭದಲ್ಲಿ ಕಾನೂನು ಕೇಳುವಂಥ ಪ್ರಶ್ನೆ ಅಥವಾ ಅದು ಕೇಳುವಂಥ ಒಂದು ಏನು ದಾಖಲಾತಿಗಳಿದಾವೆ ಅದನ್ನ ನೀವು ಒದಗಿಸ್ಕೊಟ್ಲಿಲ್ಲ ಅಂದರೆ ನೀವು ಕಟ್ಟಿರೋ ದುಡ್ಡು ಏನಿದೆ ಅದು ವ್ಯರ್ಥ ಆಗುತ್ತೆ. ಒಂದು ವೇಳೆ ಅದನ್ನು ಮೋಸ ಮಾಡಿ ನಾನು ಕೂಲಿ ಕಾರ್ಮಿಕ ಅಂತೇಳಿ ನೀವೇನಾದರೂ ಪಡ್ಕೊಂಡ್ರೆ, ಏನು ಅನುದಾನವನ್ನು ಪಡ್ಕೊಂಡ್ರೆ, ಅದ್ರ ಅಗೇನೆಸ್ಟ್ ಆಗಿ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಪಡ್ಕೊಂಡಿದ್ದಂಥ ಅನುದಾನದ ಜೊತೆಗೆ ದಂಡವಾಗಿ ಸರ್ಕಾರ ವಿಧಿಸುತ್ತೆ ಅನ್ನೋದನ್ನ ಯಾವ CSC ಸೆಂಟರ್ ಅವರು ಹೇಳಲ್ಲ. ಈ ಕೆಲವೊಂದು ಸಂಘಟನೆಗಳಲ್ಲೂ ಕೂಡ ಏನಾಗ್ತಾ ಇದೆ ಅಂದರೆ, ಅವ್ರದ್ದೇ ಆದಂಥ ರೀತಿಯಲ್ಲಿ ನಾವು ಲೇಬರ್ ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರುಗಳ ಹತ್ರ ದುಡ್ಡುಗಳನ್ನು ತಗೊಂಡು ಆ ಸರ್ಕಾರಕ್ಕೆ ಕಟ್ಟೋದು 50 ರೂಪಾಯಿ ಲೇಬರ್ ಕಾರ್ಡ್ದು ಚಾರ್ಜ್ ಆದರೆ ಇವ್ರುಗಳ ಹತ್ರ 100 ರೂಪಾಯಿ ಸರ್ವಿಸ್ ಚಾರ್ಜ್ ಎಲ್ಲ ತಗೊಂಡು ಈ ರೀತಿಯಾಗಿ ಒಂದಷ್ಟು ಜನ ಡ್ರೈವರ್ಗಳು ಮೋಸ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಮೇ 1ನೇ ತಾರೀಕು ಆಗಿರೋದ್ರಿಂದ ಕಾರ್ಮಿಕರ ದಿನಾಚರಣೆ ದಿನ ಇದೊಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ಇಲ್ಲೇನು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಬಂದು ಪರಪ್ಪನಗ್ರಹಾರದ ಬೇಕ್ರಿ ಅಂದರೆ ಸೆಂಟ್ರಲ್ ಜೈಲು. ನಿಮಗೆ ಗೊತ್ತಿರೋಂಗೆ ನಾನು 2 ಸಲ ಸೆಂಟ್ರಲ್ ಜೈಲ್ಗೆ ಹೋಗಿದ್ದೀನಿ. ಹೋದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅನುಭವಗಳಾಗಿದ್ದಾವೆ. ಅದನ್ನು ನಾನು ಈಗ ಇವತ್ತಿನ ದಿನ ಕಾರ್ಮಿಕರ ದಿನಾಚರಣೆ ದಿನ ಹಂಚ್ಕೋಬೇಕು ಅನ್ನೋದು ನನ್ನ ಒಂದು ಆಶಯ. ಮುಖ್ಯವಾಗಿ ಏನು ಈ ಬೇಕ್ರಿ ಕಾಣಿಸ್ತಾ ಇದೆ, ಈ ಬೇಕ್ರಿನಲ್ಲಿ ತಯಾರಾದಂಥ ಎಲ್ಲ ವಸ್ತುಗಳು ಕೂಡ ಜೈಲಲ್ಲೇ ತಯಾರಾಗಿ ಬರುವಂಥದ್ದು. ಆ ಜೈಲಲ್ಲಿ ಯಾರೆಲ್ಲ ಈ ಅಪರಾಧಿಗಳು ಅಂತೇಳಿ ಕನ್ಫರ್ಮ್ ಆಗಿ 2 ವರ್ಷ, 3 ವರ್ಷ, 6 ತಿಂಗಳು, 10 ವರ್ಷ ಅಂತೇಳಿ ಯಾರೆಲ್ಲ ಸಜಾ ಆಗಿರುತ್ತದೋ ಯಾರಿಗೆ, ಅವ್ರುಗಳಲ್ಲಿ ಯಾರ್ಯಾರಿಗೆ ಈ ಬೇಕ್ರಿ ಕೆಲಸ ಮಾಡೋಕ್ಕೆ ಬರುತ್ತೆ, ಟೈಲರಿಂಗ್ ಕೆಲಸ ಮಾಡೋಕ್ಕೆ ಬರುತ್ತೆ ಅಥವಾ ಅವ್ರಿಗೆ ಬೇರೆ ಯಾವ ಕೆಲಸ ಬರುತ್ತೋ ಅದನ್ನು ಮೊದಲು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲೇ ಅವ್ರಿಗೆ ಕೆಲಸಗಳನ್ನು ಕೊಟ್ಟು ತಯಾರು ಮಾಡುವಂಥ ವ್ಯವಸ್ಥೆ ಇದು. ಸೊ ಇದ್ರ ವಿಚಾರನ ನಮ್ಗಳಿಗೂ ಕೂಡ ಅಂದರೆ ಯಾರು ಈ ಕ್ವಾರಂಟೈನ್ ಅಂತ ಕರೀತಾರೆ, ಹೋದ ತಕ್ಷಣ ಡೈರೆಕ್ಟಾಗಿ ಸಜಾ ಯಾರಾಗಿರ್ತದೋ ಅಲ್ಲಿಗೆ ಹಾಕೋದಿಲ್ಲ, ದೊಡ್ಡ ಜೈಲು ಅಂತ ಕರೀತಾರೆ, ಅಲ್ಲಿಗೆ ಹೋಗಿ ಹಾಕೋದಿಲ್ಲ. ಇಲ್ಲಿ ಕ್ವಾರಂಟೈನ್ ಅಂತ ಒಂದಿದೆ. ಆ ಕ್ವಾರಂಟೈನಲ್ಲಿ ಕೆಲಸ ಏನಪ್ಪ ಅಂದರೆ, ಹೋದಂಥ ವ್ಯಕ್ತಿಯ ಪರಿಚಯ ಮಾಡಿಕೊಂಡು ಆತನಿಗೆ ಯಾವುದಾದ್ರೂ ಕಾಯಿಲೆ ಇದೆ ಅಂತ ಅದನ್ನು ಚೆಕ್ ಮಾಡಿ ಅವನ ಪೂರ್ವಾಪರಗಳನ್ನು ಚೆಕ್ ಮಾಡಿಕೊಂಡು ಅಲ್ಲಿ ಎಂಟ್ರಿ ಮಾಡಿ ಹೆಚ್ಚು ಕಮ್ಮಿ ಒಂದು 15 ದಿನ ಅಲ್ಲೇ ಇಟ್ಕೊತಾರೆ. ಅದಾದಮೇಲೆ ಯಾವುದು ಬೇಲ್ ಸಿಕ್ಕಿಲ್ಲ ಅಂದಾಗ ಅವ್ರನ್ನ ತೆಗೆದು ದೊಡ್ಡ ಜೈಲಿಗೆ ಹಾಕ್ತಾರೆ. ಅದಾದಮೇಲೆ ಇವ್ರಿಗೆ ಸಜಾ ಅಂತ ಏನಾರು ಆದಾಗ ಆಗ ಈ ಕೆಲಸಗಳಿಗೆ ಕಳಿಸ್ತಾರೆ. ಆಗ ಅವರು ಜೈಲೊಳಗಡೆ ಇರುವಂಥ ಕಾರ್ಮಿಕರಾಗ್ತಾರೆ. ಅವ್ರು ಏನೇನು ಕೆಲಸ ಮಾಡ್ತಾರೋ ಅದ್ರ ಆಧಾರದ ಮೇಲೆ ಅವರು ಕಾರ್ಮಿಕರಾಗ್ತಾರೆ. ಆ ಕಾರ್ಮಿಕರುಗಳಿಗೂ ಕೂಡ ಇವತ್ತು ರಜಾ ಅಂತೇಳಿ ಆ ಬೇಕರಿಯಲ್ಲಿರೋರನ್ನ ಮಾತಾಡಿಸಿದಾಗ ನನಗೆ ಮಾಹಿತಿ ಬಂತು. ಮತ್ತು ಆ ಬೇಕರಿ ವಿಶೇಷತೆ ಏನಪ್ಪ ಅಂದರೆ, ಅಲ್ಲಿ ಯಾರು ಕೂಡ ವ್ಯಾಪಾರ ಮಾಡೋರು ಇರಲ್ಲ, ನಮ್ಮ ಪೊಲೀಸ್ ಸಿಬ್ಬಂದಿಗಳೇ ಇರ್ತಾರೆ. ಯಾರಾದರೂ ಒಬ್ಬರು ಶಿಫ್ಟ್ ವೈಸ್ ಬರ್ತಾರೆ. ಮತ್ತು ಎಲ್ಲ ಕ್ಯಾಶ್ ವ್ಯವಹಾರ ನಡೆಯುತ್ತೆ ಅಲ್ಲಿ. ಯಾಕಂದರೆ ಫೋನ್ಪೇ ವರ್ಕೇ ಆಗಲ್ಲ, ನೆಟ್ವರ್ಕೇ ಬರಲ್ಲ, ತುಂಬ ಕಷ್ಟ ಒಂದು. ಮತ್ತು ಅವ್ರದ್ದು ಲೆಕ್ಕಾಚಾರ ಏನಿರುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಬರೀ ಕ್ಯಾಶೇ ತೊಗೊಳ್ಳೋದು. ನಾನು ಕೂಡ ಅಲ್ಲಿ ಹೋದಾಗ ಯಾರೋ ಒಬ್ರು ಪಾಪ ಹಳ್ಳಿಯಿಂದ ಗೊತ್ತಿಲ್ಲದಂತೆ ಇವತ್ತು ರಜಾ ಇದೆ ಅಂತೇಳಿ ಗೊತ್ತಿಲ್ಲದಂತೆ ಒಳಗಡೆ ಯಾರೋ ಒಬ್ಬರನ್ನ ಭೇಟಿ ಮಾಡೋದಕ್ಕೋಸ್ಕರ ಬಂದಿರ್ತಾರೆ ತುಂಬ ದೂರದಿಂದ. ಹೆಚ್ಚು ಕಮ್ಮಿ ಗುಲ್ಬರ್ಗ ಅನ್ಕೋತೀನಿ ಅವ್ರದ್ದು ಬಂದಿದ್ದು. ಪಾಪ ಗಂಡ ಹೆಂಡತಿ ಬಂದಿರ್ತಾರೆ, ವಯಸ್ಸಾಗಿದೆ, ಯಾರನ್ನ ನೋಡಬೇಕು ಅಂತೇಳಿ ಬಂದಿದ್ದಾರೆ. ಅವರು ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ನಾಳೆ ಬನ್ನಿ ಅಂತ ಹೇಳಿದ್ರು. ಕೊನೆಗೆ ಅಪ್ಪವರು ಇಲ್ಲ ಸರ್ ಇಲ್ಲೇ ಎಲ್ಲರೂ ಮಲಗಿದ್ದು, ನಾನು ನಾಳೆ ಬೆಳಗ್ಗೆ ನೋಡ್ತೀನಿ ನಮ್ಮ ಹುಡುಗನ ಅಂತೇಳಿ ತಿಳಿಸ್ಕೊಡ್ತಾರೆ. ನಾನು ನನ್ನ ಕೈಲಾದಂಥ ಸಹಾಯನ ಮಾಡಿದೆ. ಯಾಕಂದರೆ ನಾನು ಒಳಗಡೆ ಇದ್ದಾಗ್ಲೂ ನಮ್ಮವ್ರೂ ಅದೇ ರೀತಿ ನೋಡಬೇಕು ಅಂತೇಳಿ ಪ್ರಯತ್ನ ಪಡ್ತಿರ್ತಾರೆ. ಕೆಲವೊಂದು ಅವಕಾಶಗಳು ಸಿಕ್ಕಿರೋದಿಲ್ಲ. ನಾವು ಒಳಗಡೆ ಇರೋರು ಕೂಡ ನಾವು ಇಲ್ಲಿಗೆ ಬಂದಿದ್ದೀವಿ. ಆದರೆ ನನ್ನ ವಿಚಾರದಲ್ಲಿ ಬಂದಾಗ ಮಾತ್ರ ನಾನು ಒಳಗಡೆ ಹೋಗಿದ್ದು ಹೆಮ್ಮೆನೆ. ಆದರೆ ಒಳಗಡೆ ಹೋದ್ಮೇಲೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರು ಅದು ನಂಗೆ ತುಂಬ ಖುಷಿ ತಂತು. ನಾನು ಅವತ್ತು ಕೂಡ ಹೇಳಿದ್ದೆ, ಜೈಲರ್ಗಳು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಇಲ್ಲೇನು ಮ್ಯಾಪಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಆ 4 ಲೈನ್ಗಳಲ್ಲಿ ಮೂಲೆಗಳಿಗೆ ಎಲ್ಲ ಮೂಲೆಗಳಲ್ಲೂ ಎಲ್ಲ ಖೈದಿಗಳನ್ನು ಅಲ್ಲಿರೋ ಖೈದಿಯನ್ನೆಲ್ಲ ಅವ್ರನ್ನ ಆ್ಯಕ್ಚುಲಿ ಆರೋಪಿಗಳು ಅವ್ರನ್ನ ಕರೆಸಿ ಅಲ್ಲಿ ಬೆಳಗ್ಗೆ ಹೊತ್ತು ಎಕ್ಸರ್ಸೈಸ್ ಮಾಡಿಸ್ತಾರೆ. ಆಮೇಲಿಂದ ನಮ್ಮ ನಾಡಗೀತೆ, ರಾಷ್ಟ್ರಗೀತೆ ಎಲ್ಲನೂ ಆಡಿಸಿ ನಂತರ ಒಳಗೆ ಕಳಿಸ್ತಾರೆ.
ಅಂದರೆ ನಾವಿಲ್ಲಿ ಹೊರಗಡೆ ಮಾಡದೇ ಇರುವಂಥ ಕೆಲಸನ ಅಲ್ಲಿ ಒಳಗಡೆ ಪಾಪ ಅಲ್ಲಿರುವಂಥವ್ರಿಗೆ ಇವರು ಬೆಳಿಗ್ಗೆನೇ 6 ಗಂಟೆಗೆ ಬಂದು ಎಲ್ಲರನ್ನೂ ಎಬ್ಬಿಸಿ ಒಂದು ವೇಕಪ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದು ಒಂದು ಒಳ್ಳೆ ಕೆಲಸ. ಅವರ ಜೈಲರ್ಗಳ ಕರ್ತವ್ಯ ಏನಪ್ಪ ಅಂದರೆ ಇಲ್ಲಿ ಬಂದಂಥ ಏನು ಅಪರಾಧ ಮಾಡಿರ್ತಾರೋ ಅಥವಾ ಯಾರೋ ಸುಳ್ಳೆ ಆರೋಪ ಮಾಡಿ ಬಂದಿರ್ತಾರೋ ಒಟ್ಟಿನಲ್ಲಿ ಅವ್ರು ಬಂದಂಥವ್ರಿಗೆ ಇವ್ರ ಕೆಲಸ ಏನು ಮಾಡಬೇಕು ಅದನ್ನು ಚಾಚು ತಪ್ಪದೆ ಮಾಡ್ಕೊಡ್ತಾರೆ. ಕೊನೆಗೆ ನನಗೆ ಲಾಸ್ಟ್ ಟೈಮ್ ಈಗ ಮೊನ್ನೆ 21ನೇ ತಾರೀಕು ಫೆಬ್ರವರಿಲಿ ಹೋದಾಗ ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಲ್ಲೇನು ಬೇಕ್ರಿ ತೋರಿಸ್ತೆ ಆ ಬೇಕ್ರಿದು ಆ ವಿಡಿಯೋ ಹಾಕಿದ್ರು ನಮಗೆ. ಇಲ್ಲಿ ತಯಾರಾದಂಥ ಒಂದು ವಸ್ತುಗಳನ್ನು ನಾವು ನಮ್ಮದೇ ಆದಂಥ ಮಾರಾಟ ಮಳಿಗೆಗಳಿರ್ತವೆ, ಅಲ್ಲಿ ನಾವು ಮಾರಾಟ ಮಾಡ್ತೀವಿ ಅಂತೇಳಿ. ಮತ್ತು ಆ ಬಟ್ಟೆಗಳು ಏನು ಕಾಣಿಸುತ್ತೆ ಆ ಬಟ್ಟೆಗಳು ಕೂಡ ಹಂಗೇನೆ ಅಲ್ಲಿ ಟೈಲರ್ಗಳು ಒಳಗಡೆ ಇರುವಂಥ ಏನು ಕೈದಿಗಳಿರ್ತಾರೆ ಸಜ್ಜಾಗಿರುವಂಥವ್ರು ಅವರು ಹೊಲ್ದಿರುವಂಥ ಬಟ್ಟೆಗಳನ್ನು ಇಲ್ಲಿ ಸೇಲ್ ಮಾಡ್ತಾರೆ. ಆ ಹಣನ ಮತ್ತೆ ಅದೇ ಜೈಲಿನ ಒಂದು ಖರ್ಚು ವೆಚ್ಚಕ್ಕೆ ಬಳಸ್ಕೊಂತಾರೆ. ಏನೋ ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಬಟ್ ಈ ರೀತಿಯಾಗಿದೆ. ಇಲ್ಲಿ ಒಟ್ಟಾರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಲ್ಲಾದರೂ ಇರಲಿ, ನಾವು ಕಾರ್ಮಿಕರು ಅಂತ ಹೇಳಿದಾಗ ಯಾವ ಕೆಟಗರಿ ಕಾರ್ಮಿಕರಾಗ್ತೀವಿ ಅನ್ನೋದು ಬೇಕು. ಈಗ ನಮ್ಮ ಡ್ರೈವರ್ಗಳೇನಿದ್ದಾರೆ ನಮ್ಮನ್ನು ಅಂದರೆ ನಾವೀಗೇನು ಸ್ವಂತ ಗಾಡಿ ಇಟ್ಕೊಂಡು ಓಡಾಡಿಸ್ತಾ ಇದ್ರು ನಾವುಗಳು ಡ್ರೈವರೇ, ನಾವು ಕಾರ್ಮಿಕರು ಅಂತ ತಿಳ್ಕೊಂಡು ಲೇಬರ್ ಕಾರ್ಡ್ ಮಾಡಿಸ್ಕೊಂತೀರಲ್ಲ, ದಯವಿಟ್ಟು ಅಂತ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವತ್ತಿದ್ರೂ ತೊಂದರೆನೇ. ಸೊ ಹಂಗಾಗಿ ಇಷ್ಟೆಲ್ಲ ವಿಚಾರನ ತಿಳಿಸ್ತಾ, ಜೈಲು ಅಂತಂದರೆ ಅದು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳಗಡೆ ಹೋದಂಥ ಸಂದರ್ಭದಲ್ಲಿ ನನಗೆ ಆದಂಥ ಅನುಭವದಲ್ಲಿ ಎಷ್ಟೋ ಜನ ಅಪರಾಧನೇ ಮಾಡಿರಲ್ಲ, ಸುಮ್ಮನೆ ಯಾವುದೋ ಒಂದು ಕೇಸ್ಗಳನ್ನು ಲೆಕ್ಕ ತೋರಿಸ್ಬೇಕು ಕೋರ್ಟ್ಗೆ, ಅವ್ರ ಕರ್ತವ್ಯದನ್ನ ನಾವು ಸರಿಯಾಗಿ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅನ್ನೋ ಇದರಲ್ಲಿ ಒಂದಷ್ಟು ಜನಗಳಿಗೆ ಸುಳ್ಳು ಆರೋಪಗಳನ್ನ ಮಾಡಿ ಒಳಗಡೆ ಹಾಕ್ಬಿಡ್ತಾರೆ. ಉದಾಹರಣೆಗೆ ನಂದನ್ನು ಹಂಗೆ ತಾನೇ ಮಾಡಿದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನಲ್ಲಿ ಭಾಳಷ್ಟು ದಾರಿಗಳಿದ್ದಾವೆ ನಮಗಾದಂಥ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ. ಆ ಒಂದು ದಾರಿನ ಪ್ರತಿಯೊಬ್ಬರನ್ನು ಫಾಲೋ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನಮ್ಮಂಥವ್ರು ಒಂದಷ್ಟು ಜನ ಫಾಲೋ ಮಾಡಿ ಅದು ಏನಾಯಿತು, ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಸಾಮಾನ್ಯ ವ್ಯಕ್ತಿಗೆ ಯಾವುದೋ ಒಂದು ಸುಳ್ಳು ಆರೋಪ ಮಾಡಿ ಏನೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ಆತ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನಂಥವ್ರನ್ನ ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮೇ ದಿನಾಂಕದ ಇವತ್ತಿನ ವಿಡಿಯೋನ ನಿಮಗೆ ನಾನು ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಯಾರೇ ಒಬ್ಬರು ಕಾರ್ಮಿಕರು ಅಂತಂದರೆ ಅವರು ಇನ್ನೊಬ್ಬರು ಕೆಳಗಡೆ ಕೆಲಸ ಮಾಡ್ತಾ ಇರಬೇಕು. ಅವರು ತಿಂಗಳಿಗೆ, ವಾರಕ್ಕೆ ಅಥವಾ ದಿನಗೂಲಿನ ತಗೊತಿದ್ರೆ ಮಾತ್ರ ಅವರು ಕಾರ್ಮಿಕರಾಗೋಕ್ಕೆ ಸಾಧ್ಯ. ಸ್ವಂತ ಗಾಡಿಗಳನ್ನ ಆಟೋನೇ ಆಗಿರಲಿ ಅದು ಅಥವಾ ಟ್ರಲ್ಲೋ ಗಾಡಿನೇ ಆಗಲಿ, ಅವ್ರನ್ನ ಲೇಬರ್ ಅಂತ ಕರೆಯಲ್ಲ, ಅವರು ಓನರೇ, ಬಿಸ್ನೆಸ್ ಮ್ಯಾನ್ ಅವರೆಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಾರಲ್ಲ, ಹಂಗೆ ಇವರು ಸಣ್ಣ ಒಂದು ವ್ಯಾಪಾರಿಗಳು ನಾವೆಲ್ಲರೂ. ಯಾಕಂದರೆ ನಾವು ಈಗ 15 ಲಕ್ಷ 20 ಲಕ್ಷದ ಗಾಡಿಗಳನ್ನ ಹಾಕೊಂಡಿರ್ತೀವಿ. ಬರೋ ಕಸ್ಟಮರ್ಗೆ ನಾವೇ ಸ್ವಂತ ಬಿಸ್ನೆಸ್ಸು ಅಂದರೆ ನಾವು ಸರ್ವಿಸ್ನ ಕೊಟ್ಟು ಹಣನ ತಗೊಂತೀವಿ. ಈ ರೀತಿ ಇರೋದ್ರಿಂದ ನಾವು ಯಾರು ಕಾರ್ಮಿಕರಲ್ಲ, ನಾವೆಲ್ಲರೂ ಬಿಸ್ನೆಸ್ ಓನರ್ಗಳು. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ಕೊಡ್ತೀನಿ. ಧನ್ಯವಾದ. ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.